ಕೂಡ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಕೂಡ ಅಧಿಕಾರಿಗಳು ಎಲ್ಲವನ್ನ ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ದೊಡ್ಡಬಿದರಕಲ್ ವಾರ್ಡ್ ಕಾರ್ಪೊರೇಷನ್ ಆಗಕ್ಕಿಂತ ಮುಂಚೆ ಪಂಚಾಯತಿ ಆಗಿತ್ತು. ಯಾವಾಗ 110 ಹಳ್ಳಿ ವ್ಯಾಪ್ತಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿ 9 ವರ್ಷ ಯಾವುದೇ ವಿಧವಾದ ಡೆವಲಪ್ಮೆಂಟ್ ಕೂಡ ಆಗಿರ್ಲಿಲ್ಲ. ಯಾಕೆಂದ್ರೆ ಕೆಲವರು ಹೇಳ್ತಾ ಇದ್ರು, ಮಹಿಳೆಯರು, ಶಾಸಕರು ನಮ್ಮ ರೋಡ್ ನೋಡ್ಲಿಲ್ಲ, ನಮ್ಮ ರಸ್ತೆಗೆ ಬರಲಿಲ್ಲ, 10 ವರ್ಷದಿಂದ ನಮ್ಮ ರಸ್ತೆ ಡಾಂಬರೀಕರಣ ಆಗಲಿಲ್ಲ, ನಾವು ವಾಸ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ ಹೇಳಿ 3-4 ಮಹಿಳೆಯರು ಕೂಡ ಗಮನಕ್ಕೆ ತಂದಿದ್ದಾರೆ. ನಾನು ಶಾಸಕನಾದ್ಮೇಲೆ ಕುಡಿಯೋ ನೀರಿಗೆ ಬಹಳ ಆಕಾರ ಇದ್ದಿತ್ತು. ಅವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವ್ರನ್ನ ನಾವು ಏರೋಳ್ಳಿಗೆ ಕರ್ಕೊಂಡು ಬಂದು ವಾಸ್ತವಾಂಶ ಹೇಳಿ ಈ 110 ವ್ಯಾಪ್ತಿ ನಮ್ಮ ದೊಡ್ಡಬಿದರಕಲ್ ವಾರ್ಡ್ ಕಂಪ್ಲೀಟ್ ಬರ್ತದೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 19 ಹಳ್ಳಿ ಬರ್ತದೆ. ಕುಡಿಯೋ ನೀರು ಇರಲಿಲ್ಲ, UGD ಇರಲಿಲ್ಲ. ಇವೆರಡೂ ಕೂಡ ಮುಖ್ಯಮಂತ್ರಿಗಳಿಗೆ ಹೇಳಿ ಕಾವೇರಿ ನೀರನ್ನ ತರ್ತಕ್ಕಂಥ ಕಾವೇರಿ 5th ಸ್ಟೇಜ್ 2017ರಲ್ಲಿ ನಾವು ಪ್ರಾರಂಭವನ್ನ ಮಾಡಿದ್ವು. 2023ರಲ್ಲಿ ಅದರ ಲೋಕಾರ್ಪಣೆಯನ್ನು ಮಾಡಿದ್ವು. ಅದಾದ ನಂತರ UGDಯನ್ನ ಈ ಭಾಗದಲ್ಲಿ ದೊಡ್ಡಬಿದರಕಲ್ ಸ್ಟಾರ್ಟ್ ಮಾಡಿದ್ವು. ಕಂಪ್ಲೀಟ್ ಕಾವೇರಿದು ಎಲ್ಲೆಲ್ಲಿ ಮಿಸ್ಸಿಂಗ್ ಬಿಟ್ಸ್ ಇದೆ ಅದನ್ನು ಕೂಡ ಈ ಭಾಗದಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. UGD ಕಂಪ್ಲೀಟ್ ಮಾಡ್ತಕ್ಕಂಥ ಅದಕ್ಕೆ ಕೆಲವು ಅಡಚಣೆಗಳು ಕೂಡ ಇತ್ತು. ಆ ಅಡಚಣೆಯನ್ನು ಕೂಡ ಹೋಗ್ಲಾಡಿಸಿ ಬಹುಶಃ ಈಗ 90-95% UGDನೂ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಮಿಕ್ಕಿದ ಎಲ್ಲೆಲ್ಲಿ ಬ್ಯಾಲೆನ್ಸ್ ಇದೆ ಅದನ್ನು ಕೂಡ UGDನ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನ ಮಾಡಿದ್ದೇವೆ. ಇವೆರಡು ಕೂಡ ಆದ್ಮೇಲೆ ಯಾವ UGD ಮತ್ತೆ ಕಾವೇರಿ ಕಂಪ್ಲೀಟ್ ಆಗಿದೆ, ಮೇಜರ್ ರಸ್ತೆಗಳಿಗೆ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನ ಮಾಡಿದ್ದೇವೆ. ಮೇಜರ್ ರೋಡ್ ಆದ್ಮೇಲೆ ಕ್ರಾಸ್ ರೋಡ್ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನ ಮಾಡಿದ್ದೇವೆ. ಇದು ದೊಡ್ಡ ಏರಿಯಾ, ಸುಮಾರು 6.5 ಲಕ್ಷ ಪಾಪ್ಯುಲೇಷನ್ ವೋಟರ್ಸ್ ಇರ್ತಕ್ಕಂಥ ಏರಿಯಾ. ಈ ದೊಡ್ಡಬಿದರಕಲ್ ಒಂದೇ 1,15,000 ವೋಟರ್ಸ್ ಇರ್ತಕ್ಕಂಥ ಒಂದು ಏರಿಯಾ. ಕಂಪ್ಲೀಟ್ ಗ್ರಾಮೀಣ ಪ್ರದೇಶದಿಂದ ಕೂಡಿರ್ತಕ್ಕಂಥ ಇದು ದೊಡ್ಡಬಿದರಕಲ್. ಅದನ್ನೆಲ್ಲ ಒಂದು ಲೆವೆಲ್ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಕೆಲವರಿಗೆ ಇತ್ತೀಚೆಗೆ ಬಂದಂತವ್ರಿಗೆ ಗೊತ್ತಿರಲ್ಲ, ನಾವೇನು ಮಾಡಿದ್ದೇವೆ. 10 ವರ್ಷದ ಹಿಂದೆ ದೊಡ್ಡಬಿದರಕಲ್ ವಾರ್ಡ್ ಹೆಂಗಿತ್ತು, ಇವಾಗ ಯಾವ ಮಟ್ಟಕ್ಕಿದೆ ಅಂತಕ್ಕಂಥದ್ದು ಇತ್ತೀಚೆಗೆ ಬಂದಂತವ್ರಿಗೆ ಮಾಹಿತಿ ಇರೋದಿಲ್ಲ.